ರಾಜ್ಕುಮಾರ್ ಅಂತ ಒಬ್ಬ ವ್ಯಕ್ತಿ, ರಾಜ್ಕುಮಾರ್ ಅಂತ ಒಬ್ಬ ರಸಋಷಿ, ಯೋಗ ಮತ್ತು ಯುಗ ಪುರುಷ ರಾಜ್ಕುಮಾರ್ ಅಂತವ್ರು ಎಲ್ಲಿ ಸಿಗ್ತಾರ್ರಿ? ಉತ್ತರ ಕರ್ನಾಟಕದಿಂದ ಗರ್ಭಿಣಿ ಹೆಂಗಸುವನ್ನ ಕರ್ಕೊಬಂದು ಅವರ ಸಮಾಧಿಯಲ್ಲಿ ಕೂರಿಸಿ ರಾಜ್ಕುಮಾರ್ ಅಂತ ಮಕ್ಕಳು ಹುಟ್ಲಿ ಅಂತ ಅಲ್ಲಿ ಹರಕೆ ಹೊತ್ಕೊಂಡು ಹೋಗ್ತಾರೆ, ಹಾರೈಸ್ಕೊಂಡು ಹೋಗ್ತಾರೆ. ಆ ದಿನಗಳು ಸಿನಿಮಾದ ಒಂದು ಪಾತ್ರವನ್ನ ಬಿಟ್ರೆ ಈ ದಿನಗಳವರೆಗೂ ಇನ್ನೊಂದು ಪಾತ್ರದ ದಾಖಲೆಯನ್ನ, ನೆನಪನ್ನ ಈ ಕನ್ನಡದ ಚಿತ್ರರಂಗದ ಸಾಂಸ್ಕೃತಿಕ ಲೋಕದಲ್ಲಿ ಉಳಿಸುವಂತ ಒಂದು ಪಾತ್ರವನ್ನ ಕೊಡ್ಲಿಕ್ಕೆ ನಿಮ್ಗಾಗಿಲ್ಲ. ರಾಜ್ಕುಮಾರ್ರ ಬಗ್ಗೆ ಮಾತಾಡುವ ಯಾವ ಯೋಗ್ಯತೆ ನಿಮ್ಗಿದೆ? ಶತಶತಮಾನ ಇನ್ನು ಕಳೆದ್ರೂ ಕೂಡ ರಾಜ್ಕುಮಾರನ್ನ ಈ ನೆಲವಾಗಲಿ, ಈ ಬದುಕಾಗಲಿ, ಈ ಕನ್ನಡ ನಾಡಾಗಲಿ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲದಿದ್ದಂತ ಅತ್ಯದ್ಭುತವಾದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದರ ಲಿಸ್ಟ್ ಕೊಡ್ತೇನೆ ನಿಮಗೆ. ಏನ್ ರಾಜ್ಕುಮಾರ್ ಕುಟುಂಬ ಹೋಗಿ ನನ್ನ ಗಂಡನಿಗೋ ನಮ್ಮ ಅಪ್ಪನಿಗೋ ಸಮಾಧಿಗೆ ಜಾಗ ಕೊಡಿ ಅಂತ ಏನು ಬೇಡ್ಕೊಂಡಿತ್ತು ಅಂತ ಭಾವಿಸಿದ್ರ ನೀವು? ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಚೇತನ್ ಅಹಿಂಸಾ ನಟ, ಸಾಮಾಜಿಕ ಕಾರ್ಯಕರ್ತ. ಈ ವ್ಯಕ್ತಿಗೆ ಆಗಾಗ ಒಂದು ಇಲ್ಲಸಲ್ಲದ, ಅವಿವೇಕದ, ಅಪ್ರಬುದ್ಧತನದ ಒಂದು ಮಾತನ್ನು, ಯಾವುದೋ ಒಂದು ಖ್ಯಾತೆಯನ್ನು ತೆಗೆದು ತಾನಿನ್ನೂ ಜೀವಂತ ಇದ್ದೇನೆ, ನನ್ನ ಕಡೆ ಸ್ವಲ್ಪ ಗಮನ ಹರಿಸಿ ಅನ್ನುವಂಥ ರೀತಿಯಲ್ಲಿ ಒಂದು ಈ ಸುದ್ದಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವುದು ಇವನ ಗಿಮಿಕ್ಸ್. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ? ಡಾಕ್ಟರ್ ರಾಜ ಸಮಾಧಿಗೆ ಭೂಮಿ ನೀಡಿದ್ದು ಎಷ್ಟು ವಿವೇಕಯುತವಾದಂತ ನಡವಳಿಕೆ. ಇವತ್ತಿನ ಒಟ್ಟು ಸಂದರ್ಭದಲ್ಲಿ 2.5 ಎಕರೆ ಭೂಮಿಯನ್ನ ರಾಜ್ಕುಮಾರ್ ಸಮಾಧಿಗೆ ನೀಡಿದ್ದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದನ್ನ 20 ವರ್ಷದ ನಂತರ ಪ್ರಶ್ನೆಯನ್ನ ಸಮಾಜದ ಎದುರು, ಅಭಿಮಾನಿಗಳ ಎದುರು ಇಟ್ಟಂತ ಒಬ್ಬ ಮೂರ್ಖ. ರಾಜ್ಕುಮಾರ್ ಅಂದ್ರೆ ಏನಂತ ಭಾವಿಸಿದ್ದೀರಿ? ರಾಜ್ಕುಮಾರ್ ಅಂದ್ರೆ ಕೇವಲ ಒಬ್ಬ ನಟ ಅಂತ ಭಾವಿಸಿದ್ರ? ರಾಜ್ಕುಮಾರ್ ಅಂದ್ರೆ ಏನು ಅನ್ನುವಂತ ಒಂದು ಕಿಂಚಿತ್ತು ಪರಿಚಯ, ವ್ಯಾಪ್ತಿ, ವಿವರ, ಅನುಭವ ನಿಮಗೆ ಅದರ ಒಂದು ಎಳ್ಳಷ್ಟು ಇದ್ದಿದ್ರು ಕೂಡ ಇಂಥ ಅಪ್ರಬುದ್ಧತನದ, ಅವಿವೇಕತನದ, ಅನಾಗರಿಕತನದ ಮಾತನ್ನ ಆಡ್ತಿರ್ಲಿಲ್ಲ. ನಾನು ಬಳಸುವ ಪ್ರತಿಯೊಂದು ಶಬ್ದಕ್ಕೂ ನನಗೆ ವಿವೇಚನೆ ಇದೆ, ಪ್ರಜ್ಞೆ ಇದೆ, ಅದರ ಬಗ್ಗೆ ಸ್ಪಷ್ಟವಾದ ಅರಿವಿದೆ. ನೀವು ಹೇಳ್ತೀರಿ ಬೆಂಗಳೂರು ನಗರ ಮಧ್ಯೆ ರಾಜ್ಯ ಸಮಾಧಿಗೆ ಜಾಗ ನೀಡಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿ ನಟ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚೇತನ್ ಅಹಿಂಸಾ ಘೋಷಣೆಯಲ್ಲಿ ಅಹಿಂಸಾ ಅಂತ ಇಟ್ಟುಕೊಂಡು ಸತ್ತ ಆತ್ಮಕ್ಕೂ ಹಿಂಸೆಯನ್ನ ಮತ್ತು ಅವರ ಅಭಿಮಾನದ ನೆರಳಲ್ಲಿ ಬದುಕುವ ನಮ್ಮಂಥವರಿಗೆ, ಕೋಟಿ ಕೋಟಿ ಅಭಿಮಾನಿ ದೇವತೆಗಳಿಗೆ ಹಿಂಸೆಯನ್ನ ಕೊಡುವಂತ ಈ ಅಹಿಂಸಾ ಮುಂದುವರೆದು ಹೇಳ್ತಾರೆ, ಡಾಕ್ಟರ್ ರಾಜ್ ಹುಟ್ಟುಹಬ್ಬದಂದೇ ಇಂಥದ್ದೊಂದು ಪೋಸ್ಟ್ ಮಾಡುವ ಮೂಲಕ ನಟ ಚೇತನ್ ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತ ಒಂದು ನ್ಯೂಸ್ ನಾನು ನೋಡಿದೆ. ನಾನು ಸುಮಾರು ಕಾಲ ಸುಮ್ಮನುಳಿದೆ. ನಿನ್ನೆ ಬೇಡ, ಇದು ಈ ತಲೆ ಕೆಟ್ಟವರ ಮಾತಿಗೆಲ್ಲ ತಲೆ ಸರಿ ಇದ್ದ ನಮ್ಮಂಥವ್ರು ಪ್ರತಿಕ್ರಿಯಿಸುವ ಅಗತ್ಯ ಇಲ್ಲ. ರಾಜ್ ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಈ ನಾಡಿನ ನೆಲ, ಜಲ, ಸಂಸ್ಕೃತಿ, ಗಡಿ, ಭಾಷೆ, ಭಾವ ಇವೆಲ್ಲದರ ಒಂದು ಸಾಂಸ್ಕೃತಿಕ ನಾಯಕ. ಇದನ್ನ ನಾನು ಹೇಳಿದ್ದಲ್ಲ, ಇದನ್ನ ಕುವೆಂಪು ಹೇಳಿದ್ದು. ಗೋಕಾಕ್ ಚಳವಳದಲ್ಲಿ ರಾಜ್ಕುಮಾರ್ರ ಪ್ರವೇಶ ಆಗದೇ ಇದ್ದಿದ್ರೆ ಗೋಕಾಕ್ ಚಳವಳದಂತ ಒಂದು ಚಾರಿತ್ರಿಕವಾದಂತ ಯಶಸ್ಸು ದಕ್ಕತಾ ಇರಲಿಲ್ಲ ಅಂತ ಹೇಳಿದ್ದು ಚದರಂಗರಂಥವರು, ಕುವೆಂಪು ಅಂತವರು, ಪಾಟೀಲ್ ಪುಟ್ಟಪ್ಪನವರು. ಗೋಕಾಕ್ ಚಳವಳ ಎಲ್ಲೋ ಒಂದು ಕಡೆ ಅಂದುಕೊಂಡಂತ ಒಂದು ನೆಲೆಯನ್ನ, ಗುರಿಯನ್ನ ಅದು ಮುಟ್ಟುತ್ತಾ ಇಲ್ಲ ಅಂತ ಅವರಿಗೆ ಗೋಚರವಾದಾಗ ಅವರು ಕರೆ ಕೊಟ್ಟದ್ದು ಡಾಕ್ಟರ್ ರಾಜ್ಕುಮಾರ್ ಅವರನ್ನ. ಅವರ ಪ್ರವೇಶಕ್ಕೆ ಮಾತ್ರ ಗೋಕಾಕ್ ಚಳವಳಕ್ಕೆ ಒಂದು ನಿರ್ಣಾಯಕವಾದಂತ ಸಿದ್ಧಿ ಮತ್ತು ಅದರ ಸಾಧನೆ, ಅದರ ಸಾರ್ಥಕ್ಯ, ಅದರ ಗುರಿ ಮುಟ್ಟುವಿಕೆಗೆ ಸಾಧ್ಯ ಅಂತ. ಗೋಕಾಕ ಚಳವಳಿ ಬಹುಶಃ ಶತಮಾನದ ಅತ್ಯಂತ ಚಿರಂತರವಾಗಿ ಉಳಿಯುವಂತಹ ಒಂದು ಚಳವಳ. ಅದು ಕನ್ನಡ ನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ. ಯಾವುದೇ, ಅದು ಮಹಾರಾಷ್ಟ್ರ ಇರಬಹುದು, ತಮಿಳುನಾಡು ಇರಬಹುದು, ಯಾವುದೇ ಗಡಿಯ ತಗಾದೆ ವಿಚಾರ, ನೀರು, ಕಾವೇರಿ ಇತ್ಯಾದಿ ಯಾವುದೇ ಬಂದರೂ ಕೂಡ ಸದಾಶಿವ ನಗರದಲ್ಲಿ ಒಂದು ಮೂರ್ತಿ ಸ್ವರೂಪದ ನಿರ್ವ್ಯಾಜ ನಿಷ್ಕಾಮ ಪ್ರಜ್ಞೆಯ ಒಬ್ಬ ವ್ಯಕ್ತಿ ಕೂತಿದ್ದಾರೆ.
ಅವರು ಇರುವಲ್ಲಿಯವರೆಗೂ ಗಡಿನಾಡಿನ ಯಾವುದೇ ನಾಯಕರು ಕೂಡ ಉಸಿರು ಬಿಡ್ತಿರ್ಲಿಲ್ಲ. ರಾಜ್ಕುಮಾರ್ ಈ ನಾಡಿಗೆ ಕೊಟ್ಟದ್ದೇನು ಅನ್ನುವ ಪ್ರಜ್ಞೆ ಈ ಮನುಷ್ಯನಿಗಿದೆಯಾ? ಯಾವುದೋ NGO ಸಂಸ್ಥೆಯನ್ನ ಮಾಡಿಕೊಂಡು ಬುಡಕಟ್ಟು ಜನಾಂಗದವರ ಹೆಸರು ಹೇಳ್ಕೊಂಡು ಎಡ ಬಲದ ಮಧ್ಯೆ ತೂಗಾಡ್ತಾ ನಿಮಿಷಕ್ಕೊಂದು ಗಳಿಗೆಗೊಂದು ಮಾತಾಡ್ತಾ ಯಾವುದೇ ತರ್ಕದ ಪ್ರಬುದ್ಧತೆಯ ಅರಿವಿನ ಯಾವ ನೆಲೆಯೂ ಇಲ್ಲದೇನೆ ತನ್ನದೇ ಆದಂತ ಒಂದು ನೆಲೆಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಅದನ್ನ ವಿವಾದಗಳನ್ನ ಸೃಷ್ಟಿಸ್ತಾ ಆ ಮೂಲಕ ಪ್ರಚಾರದ ಒಂದು ಬೆಳಕಿಗೆ ಮುಖ ಮಾಡ್ತಾ ಬಂದಿರುವುದೇ ಈ ಚೇತನ್ ಅನ್ನುವ ನಟನ ಸಾಧನೆ. ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅಲ್ಲ, ವಿಶ್ವ ಚಿತ್ರರಂಗದ ಅನಭಿಷಿಕ್ತ ದೊರೆ. ಗಾನ, ಅಭಿವ್ಯಕ್ತಿ, ವ್ಯಕ್ತಿತ್ವ, ವಿನಯ, ವಿದ್ವತ್ತು, ಯಾವ ಕ್ಷೇತ್ರದಲ್ಲಿ ರಾಜ್ಕುಮಾರ್ನನ್ನು ಇಟ್ಟು ನೀವು ಅಧ್ಯಯನಕ್ಕೆ ಯೋಗ್ಯವಾದ ಮನುಷ್ಯ ಅಲ್ಲ ಅಂತ ನೀವು ಪ್ರೂವ್ ಮಾಡ್ಬಿಡಿ ನೋಡೋಣ. ರಾಜ್ಕುಮಾರ್ ಅಂತ ಒಬ್ಬ ವ್ಯಕ್ತಿ, ರಾಜ್ಕುಮಾರ್ ಅಂತ ಒಬ್ಬ ರಸಋಷಿ, ಯೋಗ ಮತ್ತು ಯುಗ ಪುರುಷ. ರಾಜ್ಕುಮಾರ್ ಅಂತವ್ರು ಎಲ್ಲಿ ಸಿಗ್ತಾರ್ರಿ? ಉತ್ತರ ಕರ್ನಾಟಕದಿಂದ ಗರ್ಭಿಣಿ ಹೆಂಗಸುವನ್ನ ಕರ್ಕೊಬಂದು ಅವರ ಸಮಾಧಿಯಲ್ಲಿ ಕೂಡಿಸಿ ರಾಜ್ಕುಮಾರ್ ಅಂತ ಮಕ್ಕಳು ಹುಟ್ಲಿ ಅಂತ ಅಲ್ಲಿ ಹರಕೆ ಹೊತ್ಕೊಂಡು ಹೋಗ್ತಾರೆ, ಹಾರೈಸ್ಕೊಂಡು ಹೋಗ್ತಾರೆ. ಇದು ರಾಜ್ಕುಮಾರ್. ಇಂಥ ರಾಜ್ಕುಮಾರ್ ನೀವೇನ್ ಹೇಳ್ತೀರಿ? ಒಬ್ಬ ನಟನ ಸಮಾಧಿಗೆ 2.5 ಎಕರೆ ಭೂಮಿ ನೀಡುವುದು ತಿಳುವಳಿಕೆಯ ನಿರ್ಧಾರ ಆಗಿತ್ತೇ ಅನ್ನುವುದನ್ನ ಪ್ರಶ್ನಿಸಬೇಕು. ಪ್ರಶ್ನಿಸುವುದು ಒಂದು ಹುಚ್ಚಾಗಬಾರದು, ಪ್ರಶ್ನಿಸುವುದು ತೆವಲಾಗಬಾರದು. ಪ್ರಶ್ನಿಸುವವರಿಗೆ ಉತ್ತರದ ನಿರೀಕ್ಷೆಯ ಸಾತ್ವಿಕತೆ ಇರಬೇಕು. ನಿಮ್ಮಂಥವರಿಗೆ ಅದು ಅರ್ಥ ಆಗೋದಿಲ್ಲ. ಆ ದಿನಗಳು ಸಿನಿಮಾದ ಒಂದು ಪಾತ್ರವನ್ನ ಬಿಟ್ರೆ ಈ ದಿನಗಳವರೆಗೂ ಇನ್ನೊಂದು ಪಾತ್ರದ ದಾಖಲೆಯನ್ನ, ನೆನಪನ್ನ ಈ ಕನ್ನಡದ ಚಿತ್ರರಂಗದ ಸಾಂಸ್ಕೃತಿಕ ಲೋಕದಲ್ಲಿ ಉಳಿಸುವಂತ ಒಂದು ಪಾತ್ರವನ್ನ ಕೊಡ್ಲಿಕ್ಕೆ ನಿಮ್ಗಾಗಿಲ್ಲ. ರಾಜ್ಕುಮಾರ್ರ ಬಗ್ಗೆ ಮಾತಾಡುವ ಯಾವ ಯೋಗ್ಯತೆ ನಿಮ್ಗಿದೆ? ರಾಜ್ಕುಮಾರ್ರ ಬಗ್ಗೆ ನಿಮಗೆ ಏನು ಗೊತ್ತಿದೆ? ಬನ್ನಿ, ನಾನು ಬರ್ತೇನೆ. ರಾಜ್ಕುಮಾರ್ರ ಇಡೀ ಅಭಿಮಾನಿ ಸಂಘದ ಒಕ್ಕೂಟದ ಅಧ್ಯಕ್ಷ NR ರಮೇಶ್ ಅಂತವ್ರು ಬರ್ತೇವೆ. ಕನ್ನಡದ ಇಡೀಯದಾದ ಅಭಿಮಾನದ ಒಂದು ನೇಸರದಲ್ಲಿ ರಾಜ್ಕುಮಾರ್ರನ್ನೇ ಮೂರ್ತ ರೂಪದಲ್ಲಿ ಇಟ್ಕೊಂಡು ಬದುಕುವ ಲಕ್ಷ ಜನಗಳಿದ್ದಾರೆ. ಎಲ್ಲರೂ ಬರ್ತೇವೆ, ಸಾರ್ವಜನಿಕ ಸಂವಾದಕ್ಕೆ ಬರ್ತೇವೆ. ಬನ್ನಿ. ರಾಜ್ಕುಮಾರ್ಗೆ ಕೊಟ್ಟ ಜಾಗದ ಬಗ್ಗೆ ಪ್ರಶ್ನಿಸುವ ನಿಮಗೆ ಇಡೀ ಭಾರತದ ಒಟ್ಟು 78 ವರ್ಷಗಳಲ್ಲಿ ಯಾವ ವ್ಯಕ್ತಿಗೆ, ಎಂತೆಂಥ ವ್ಯಕ್ತಿಗೆ, ಎಲ್ಲೆಲ್ಲಿ ಹೇಗೆ ಜಾಗವನ್ನ ಕೊಟ್ಟಿದ್ದಾರೆ, ಅದಕ್ಕೆ ಅರ್ಥವಿದೆಯಾ, ಅರಿವಿದೆಯಾ, ನೆಲೆ ಇದೆಯಾ, ಅದಕ್ಕೆ ಇರುವ ರಾಜಕೀಯ ಕಾರಣ ಏನು, ಸಾಂಸ್ಕೃತಿಕ ಕಾರಣ ಏನು, ಚಾರಿತ್ರಿಕವಾದ ಕಾರಣ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ. ರಾಜ್ಕುಮಾರ್ ಅವರು ಅಂತ ಒಂದು ಕೊಡುಗೆಯನ್ನ ಕನ್ನಡ ನಾಡಿಗೆ ಕೊಟ್ಟಿದ್ರು ಕೂಡ, ಶತಮಾನ ಇನ್ನು ಕಳೆದ್ರೂ ಕೂಡ ರಾಜ್ಕುಮಾರನ್ನ ಈ ನೆಲವಾಗಲಿ, ಈ ಬದುಕಾಗಲಿ, ಈ ಕನ್ನಡ ನಾಡಾಗಲಿ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲದಿದ್ದಂತ ಅತ್ಯದ್ಭುತವಾದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದರ ಲಿಸ್ಟ್ ಕೊಡ್ತೇನೆ ನಿಮಗೆ. ಆದರೆ ರಾಜ್ಕುಮಾರ್ ಅವರು ಈ ನಾಡಿನ ಆಳುವ ಸರ್ಕಾರದಿಂದ ಒಂದು ಸೂಜಿ ಮೊನೆಯ ನೆಲವನ್ನೂ ಪಡ್ಕೊಂಡಿಲ್ಲ, ಕೊಡುಗೆಯಾಗಿ ಸ್ವೀಕರಿಸಲಿಲ್ಲ. ಗೊತ್ತಾ ನಿಮಗೆ? ಏನ್ ರಾಜ್ಕುಮಾರ್ ಕುಟುಂಬ ಹೋಗಿ ನನ್ನ ಗಂಡನಿಗೋ ನಮ್ಮ ಅಪ್ಪನಿಗೋ ಸಮಾಧಿಗೆ ಜಾಗ ಕೊಡಿ ಅಂತ ಏನು ಬೇಡ್ಕೊಂಡಿತ್ತು ಅಂತ ಭಾವಿಸಿದ್ರ ನೀವು? ಪುನೀತ್ ಫಾರ್ಮ್ ಅಲ್ಲಿ ರಾಜ್ಕುಮಾರ್ ಅವರ ತಂದೆ ಮತ್ತು ತಾಯಿಯ ಸಮಾಧಿ ಇದೆ, ವರದಪ್ಪನವರ ಸಮಾಧಿ ಇದೆ. ಅದರ ಪಕ್ಕದಲ್ಲೇ ನನ್ನ ಸಮಾಧಿಯನ್ನು ಮಾಡಬೇಕು ಅಂತೇಳಿ ಸ್ಥಳವನ್ನ ತೋರಿಸಿದಂಥವ್ರು ರಾಜ್ಕುಮಾರ್. ಚಿಕ್ಕಮಗಳೂರಿನ ಬೈ ಎಲೆಕ್ಷನ್ ನಲ್ಲಿ ಇಂದಿರಾ ಗಾಂಧಿ ಅಂತವ್ರು ಎದುರು ರಾಜ್ಕುಮಾರ್ರನ್ನ ರಾಜಕೀಯವಾಗಿ ಗುರಿಯಾಗಿ ದಾಳವಾಗಿ ಬಳಸಬೇಕು ಅಂತ ಹೊರಟವರಿಗೆ ಅವರು ಭೂಗತರಾಗಿ ನನಗೂ ರಾಜಕೀಯಕ್ಕೂ ಯಾವ ಸಂಬಂಧವೂ ಇಲ್ಲ, ರಾಜಕೀಯಕ್ಕೆ ಹೋದ ತಕ್ಷಣ ಪಕ್ಷ, ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಜಾತಿ, ನಾವು ಕಲಾವಿದರು, ನಮಗೆ ಪಕ್ಷವೂ ಇಲ್ಲ, ಜಾತಿಯೂ ಇಲ್ಲ, ಕೇವಲ ಅಭಿಮಾನ ಮಾತ್ರ. ನಾನು ಈ ಎಲ್ಲ ಅಭಿಮಾನಿಗಳ ಒಂದು ಕೃಪೆ, ಆಶ್ರಯ, ಋಣದಲ್ಲಿ ಬೆಳೆದವನು. ನಮಗೆ ಈ ರಾಜಕೀಯವೂ ಬೇಡ, ಏನೂ ಬೇಡ ಅಂತ ದೂರ ಸರಿದವರು. ಅವತ್ತು ರಾಜ್ಕುಮಾರ್ ಮನಸ್ಸು ಮಾಡಿದ್ರೆ ಇಂದಿರಾ ಗಾಂಧಿ ಅವರು ಎದುರು ಗೆಲ್ತಾ ಇದ್ರು. ಈ ನಾಡಿನ ಮುಖ್ಯಮಂತ್ರಿ ಪಟ್ಟವು ಅವರಿಗೆ ಅನಾಯಾಸವಾಗಿ ದಕ್ತಾ ಇತ್ತು. ನಿಮ್ಮ ಹಾಗೆ ಚಳವಳದ ಹೆಸರಿನಲ್ಲಿ ಆ ಬುಡಕಟ್ಟು ಜನಾಂಗದ ಅವರ ಒಂದು ಅನಿವಾರ್ಯದ, ಹಸಿವಿನ ಅಥವಾ ಅವರ ನೆಲೆ ತಪ್ಪಿದ ಆ ತಳ ಸಮುದಾಯದ ಒಂದು ದುಃಖ, ದುಗುಡ, ಅವರ ಅವಶ್ಯಕತೆಗಳನ್ನೇ ಎದುರಿಟ್ಟುಕೊಂಡು ಹೀರೋ ಆಗ್ಲಿಕ್ಕೆ ಹೊರಟವರಲ್ಲ. ನೆನಪಿಡಿ, ರಾಜ್ಕುಮಾರ್ ಈ ನಾಡಿಗೆ ಕೊಟ್ಟಿದ್ದಾರೆಯೇ ಹೊರತು ಪಡ್ಕೊಂಡಿಲ್ಲ. ನೆನಪಿಡಿ. ಇದೇ ರಾಘವೇಂದ್ರ ರಾಜ್ಕುಮಾರ್ MBBS ಓದಬೇಕು ಅಂತ ಕುಟುಂಬ ಆಸೆ ಪಟ್ಟಾಗ MGRಗೆ ಒಂದು ಮಾತನ್ನ ರಾಜ್ಕುಮಾರ್ ಅವರು ಹೇಳಿದ್ದಿದ್ರೆ ಅವತ್ತು ಅವರಿಗೆ MBBS ಸೀಟ್ ಸಿಗ್ತಾ ಇತ್ತು. ರಾಜ್ಕುಮಾರ್ ಆ ಯಾವುದೇ ರೀತಿಯ ಒತ್ತಡಕ್ಕೂ, ಪಾರ್ವತಮ್ಮ ಆಗ್ಲಿ, ಕುಟುಂಬಿಕರಾಗ್ಲಿ, ಮಗನಾಗಲಿ,
ಹಿತೈಷಿಗಳಾಗಲಿ ಯಾರೇ ಅಲ್ಲಿ ಒಂದು ಮಾತನ್ನ ಹೇಳಿ ಅಂತ ಕೋರಿಕೊಂಡಾಗಲೂ ಕೇಳಿಕೊಂಡಾಗಲೂ ಆ ಯಾವುದೇ ರೀತಿಯ ಒತ್ತಡಕ್ಕೆ ಮಣಿಯದೆ ಅವರು MJR ಸ್ನೇಹವನ್ನ ವಿಶ್ವಾಸವನ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ. ರಾಜ್ಕುಮಾರ್ ಅಂದ್ರೆ ಏನು ಅಂತ ಭಾವಿಸಿದ್ರಿ? ಬನ್ನಿ, ನಿಮಗೆ ರಾಜ್ಕುಮಾರ್ ಒಂದು ಪಟ್ಟಿ ಕೊಡ್ತೇನೆ ಏನು ಅನ್ನೋದನ್ನ. ಆಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ಜಾಗವನ್ನ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅನ್ನುವ ಲೆಕ್ಕಾಚಾರವನ್ನು ಕೊಡ್ತೇನೆ. ಅದರ ವಿರುದ್ಧ ನೀವು ಹೋರಾಟ ಮಾಡಬಹುದು. ಗೋಕಾಕ್ ಚಳವಳದನ್ನ ನಾನು ಹೇಳಬೇಕಾಗಿಲ್ಲ. ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಗೋಕಾಕ್ ಚಳವಳದ ಸಾರ್ಥಕತೆ ಏನು, ಅಲ್ಲಿ ರಾಜ್ಕುಮಾರ್ ಅವರ ಪಾತ್ರ ಏನು, ಅದು ಪ್ರತಿಯೊಂದು ಗೊತ್ತಿದೆ. ತಾನು ಮಾಡಿದ 206 ಸಿನಿಮಾಗಳಲ್ಲಿ ಪ್ರತಿ ಒಂದು ಸಿನಿಮಾದ ಮೂಲಕ ಈ ನಾಡು ನುಡಿ ಬದುಕಿಗೆ ಒಂದು ಪಾಠ ಮಾಡಿದಂತ ಯಾವರಾದ್ರೂ ಒಬ್ಬ ಮನುಷ್ಯ ಇದ್ರೆ ಅದು ರಾಜ್ಕುಮಾರ್. ರಾಜ್ಕುಮಾರ್ ಚಿತ್ರವನ್ನ ನೋಡಿಕೊಂಡು ನಮ್ಮಂತವ್ರು ಬೆಳೆದದ್ದು, ನಮ್ಮ ಹಿರಿಯರು ಬೆಳೆದದ್ದು. ಈ ತಲೆಮಾರು ಕೂಡ ಇವತ್ತು ನನ್ನ ಮಗಳು ಎಲ್ಲೋ ನಾನು ಕರ್ಕೊಂಡೋಗಿ ಏನೋ ತಿಂಡಿ ಕೊಡಿಸು ಅಂತ ಕೇಳುದಿಲ್ಲ. ಪುರ್ಸೊತ್ತಿದ್ಯಾ, ರಾಜ್ಕುಮಾರ್ ಒಂದು ಸಿನಿಮಾ ನೋಡೋಣ ಅಂತ ಹೇಳ್ತಾಳೆ. ಇದರ ಅರ್ಥ ಏನು? ರಾಜ್ಕುಮಾರ್ ಇಡೀ ಬದುಕು ಮತ್ತು ಭಾವದ ಆಳದಲ್ಲಿ ಒಂದು ಅರಿವಿನ ಹರಿವಾಗಿ ದಕ್ಕಿದವರು. ಏನಂತ ಭಾವಿಸಿದ್ರಿ? ಗೋಕಾಕ್ ಚಳವಳಿಯ ಯಶಸ್ಸಿನ ನಂತರ 84 ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ. ರಾಜ್ಯ ಸರ್ಕಾರದಲ್ಲಿ 32 ಇಲಾಖೆಗಳಿರ್ತವೆ. ಅದರಲ್ಲಿ 3 ಮತ್ತು 4ನೇ ದರ್ಜೆಯ ನೌಕರರಿಗೆ ಆ ನೌಕರರ ಸ್ಥಾನಕ್ಕೆ ಕನ್ನಡಿಗರನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರು ಫಸ್ಟ್ ಅಂಡ್ ಲಾಸ್ಟ್, ಅದು ಮತ್ತೆ ಯಾವತ್ತೂ ಅವರು ವಿಧಾನಸೌಧದ ಮೆಟ್ಲು ಹತ್ತಿಲ್ಲ. ಅವತ್ತು ಪ್ರಥಮ ಬಾರಿ ವಿಧಾನಸೌಧಕ್ಕೆ ಹೋಗಿ ಅವರು ಮನವಿಯನ್ನ ಸಲ್ಲಿಸ್ತಾರೆ. ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಏನು, ಅವರ ಶಕ್ತಿ ಏನು, ಅವರ ಸಂಘಟನಾತ್ಮಕವಾದಂತ ಆ ಇಡೀಯದಾದ ಶಕ್ತಿ ಸಂಚಯ ಏನು ಅನ್ನೋದನ್ನ ಇದು ಒಂದು ಅರ್ಥ ಮಾಡ್ಕೊಳ್ಳಿ ಚೇತನ್ ಅವರೇ. ಅವತ್ತೇ ಮುಖ್ಯಮಂತ್ರಿಗಳು ಹೆಗಡೆಯವರು 3 ಮತ್ತು 4ನೇ ದರ್ಜೆಯ ಒಂದು ಆ ಇಲಾಖೆಗೆ ಕನ್ನಡಿಗರನ್ನೇ ನೇಮಿಸಬೇಕು ಅಂತ ಹೇಳಿ, ಭಾಷೆ ಮತ್ತು ಹುಟ್ಟು ಇತ್ಯಾದಿ ಅಲ್ಲ, ಅದನ್ನು ಸೇರಿ 15 ವರ್ಷದಿಂದ ಕನ್ನಡ ನಾಡಿನಲ್ಲಿ ಬದುಕಿದ ಅವರು ಕನ್ನಡಿಗರು. ಇವತ್ತು ಲಕ್ಷ ಲಕ್ಷ ಕೋಟಿ ಜನ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ. ರಾಜ್ಕುಮಾರ್ ಕೊಟ್ಟ ಕೊಡುಗೆಯ ಒಂದು ಸಿಂಧು ಸದೃಶ, ಆ ಇಡೀಯದಾದ ಸಮುದ್ರ ಸದೃಶವಾದಂತ ಕೊಡುಗೆಗಳಲ್ಲಿ ಕೆಲವು ಬಿಂದುಗಳನ್ನ ನಿಮ್ಮ ಈ ಕುತ್ಸಿತ ಮನೋಭಾವಕ್ಕಾಗಿ, ಈ ನಿಮ್ಮ ಏನು ಪೇಪರ್ ಟೈಗರು ಪ್ರಚಾರಕ್ಕಾಗಿ ರಾಜ್ಕುಮಾರ್ಗೆ ಜಾಗ ಕೊಟ್ಟದ್ದನ್ನ ಪ್ರಶ್ನಿಸುವ ಒಂದು ಮುಟ್ಟಾಳತನಕ್ಕಾಗಿ ನೀವೇನು ಮುಂದಾಗಿದ್ದೀರಿ, ಅದಕ್ಕೆ ನಿಮಗೆ ಕೆಲವು ಸ್ಯಾಂಪಲ್ ಅಷ್ಟೇ. ಇನ್ನೇನು ಗೋಕಾಕ್ ಚಳವಳಿಯ ಯಶಸ್ಸಿನ ನಂತರ ಕರ್ನಾಟಕದಲ್ಲಿದ್ದಂತ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅವತ್ತು 41 ಲಕ್ಷ ಇದ್ರು. ಅದರಲ್ಲಿ 14 ಲಕ್ಷ ತಮಿಳಿಗರಿದ್ರು. ಅಲಸೂರು ತಮಿಳು ಸಂಘಟನೆಯ ಮುಂದಾಳತ್ವದಲ್ಲಿ AIDMKಯ ಕರ್ನಾಟಕದ ಘಟಕದ ಅಧ್ಯಕ್ಷರಾಗಿದ್ದಂತ ಪುಗಳೆಂದು ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಒಟ್ಟು ಈಗ ಮಹಾನಗರ ಪಾಲಿಕೆ, ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 41 ಲಕ್ಷ ಜನಸಂಖ್ಯೆ ಇದೆ. ಅದರಲ್ಲಿ 14 ಲಕ್ಷ ತಮಿಳಿಗರಿರೋದ್ರಿಂದ ಕೇಂದ್ರ ಸರ್ಕಾರದಕ್ಕೆ ಮನವಿ ಮಾಡಿಕೊಂಡು ಇದನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸಬೇಕು ಅಂತೇಳಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂತ MJRಗೆ ಹೋಗಿ ಇವರು ಮನವಿಯನ್ನ ಮಾಡ್ತಾರೆ. MJR ತಕ್ಷಣ ಹಿಂದೆ ಮುಂದೆ ನೋಡುವುದಿಲ್ಲ. ಇಂದಿರಾ ಗಾಂಧಿ ಅವರಿಗೆ ಅದನ್ನ ಮನವಿ ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ರಾಜಕೀಯ ಉದ್ದೇಶದ ಒಂದು ಕಾರಣವೂ ಇದೆ ಅದರ ಹಿಂದೆ. ತಕ್ಷಣ ಅವ್ರು ಏನ್ ಮಾಡ್ತಾರೆ, 5 ಜನ ಸದಸ್ಯರ ಒಂದು ಅಧ್ಯಯನ ಸಮಿತಿಯನ್ನ ಮಾಡ್ತಾರೆ. ನವಲ್ ಕಿಶೋರ್ ಶರ್ಮಾ ಅವತ್ತಿನ ವಿದೇಶಾಂಗ ಸಚಿವರು, SB ಚವ್ಹಾಣ್ ಕೇಂದ್ರ ಸಚಿವರು ಅವತ್ತು, ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ. 15 ದಿನದ ಗಡುವು ಕೊಡ್ತಾರೆ. 15 ದಿನದ ಗಡುವಿನಲ್ಲಿ ಅಧ್ಯಯನ ಮಾಡಿ ನಮಗೆ ವರದಿ ಕೊಡಿ ಅಂತ. ಇದು ಜನವರಿ 6, 1984. ಆದರೆ ರಾಜ್ಕುಮಾರ್ ಅವರು ಪ್ರಥಮ ಬಾರಿಗೆ ಚಾರಿತ್ರಿಕವಾದಂತ ಒಂದು ಪ್ರೆಸ್ ಮೀಟ್ ಅನ್ನ ಕರೀತಾರೆ. ಜನವರಿ 6, 1984 ಹೈಲ್ಯಾಂಡ್ಸ್ ಹೋಟೆಲ್ನಲ್ಲಿ. ಅವತ್ತು ಭಗವಾನ್ ಇರ್ತಾರೆ, ಉದಯ್ ಶಂಕರ್ ಇರ್ತಾರೆ. ಅವತ್ತು ಹೇಳ್ತಾರೆ, ಒಮ್ಮೆ ಕೇಂದ್ರ ಸರ್ಕಾರ ಈ ಅಧ್ಯಯನ ಸಮಿತಿಯನ್ನ ನಾಳೆ ಬೆಂಗಳೂರಿಗೆ ಕಳಿಸ್ತು ಅಂತಾದ್ರೆ ನಾಡಿದ್ದು ನಾನು ಕೆಂಪೇಗೌಡ ರಸ್ತೆಯಲ್ಲಿ ಅಮರಣಾಂತ ಉಪವಾಸವನ್ನ ಕೈಗೊಳ್ಳುತ್ತೇನೆ. ಈ ಎಚ್ಚರಿಕೆಯನ್ನ ಕೊಟ್ಟದ್ದೇ ತಡ ಇಂದಿರಾ ಗಾಂಧಿ ಅವರು ತಕ್ಷಣ ಆ ಸಮಿತಿಯನ್ನ ಬರ್ಖಾಸ್ತುಗೊಳಿಸ್ತಾರೆ.
ಜನವರಿ 9 ಬೆಂಗಳೂರಿಗೆ MGR ಓಡಿ ಬರ್ತಾರೆ. ರಾಜ್ಕುಮಾರ್ ಮನೆಗೆ ಹೋಗ್ತಾರೆ, ಅವರೊಟ್ಟಿಗೆ ಮಾತಾಡ್ತಾರೆ, ಮತ್ತೆ ಹೈಲ್ಯಾಂಡ್ಸ್ ಹೋಟೆಲ್ ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ. ತಪ್ಪು ತಿಳುವಳಿಕೆ ಆಗಿದೆ, ಕನ್ನಡಿಗರು ಕ್ಷಮಿಸಬೇಕು. ರಾಜ್ಕುಮಾರ್ ಅಂತಂದ್ರೆ ನನಗೆ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚು ಅಂತ ಸಂಬಂಧ ಅವ್ರಿಗಿತ್ತು. MGR ಅವರು ಆಪರೇಷನ್ಗೆ ಅಂತ ಅಮೆರಿಕಕ್ಕೆ ಹೊರಟಾಗ ರಾಜ್ಕುಮಾರ್ ಅವರು ನಂಜನಗೂಡಲ್ಲಿ ಉರುಳು ಸೇವೆಯನ್ನ ಮಾಡಿದವರು. ಅಂತ ಘಟನೆಯನ್ನ ಬಹಳಷ್ಟು ಹೇಳ್ಬೋದು. ಆದ್ರೆ ಈ ಘಟನೆಗೆ ಒಂದು ಚಾರಿತ್ರಿಕವಾದಂತ ಚಿತ್ರ ಸಾಕ್ಷಿಯನ್ನ ಕೊಡ್ತೇನೆ ನಿಮಗೆ ನಾನು. ಅಲ್ಲಿ ಬಂದು ಕನ್ನಡಿಗರ ಕ್ಷಮೆ ಕೇಳಿ, ರಾಜ್ಕುಮಾರ್ ಅವರು ನನ್ನ ತಮ್ಮನಕ್ಕಿಂತ ಹೆಚ್ಚು, ಆದ್ರಿಂದ ಈ ತಪ್ಪು ತಿಳುವಳಿಕೆ ಆಗಿದೆ, ಇದರ ಬಗ್ಗೆ ಏನು ಕನ್ನಡಿಗರು ತಪ್ಪು ತಿಳ್ಕೋಬಾರ್ದು ಅಂತೇಳಿ ಆ ಇಡೀ ಪ್ರಕರಣಕ್ಕೆ ಇತಿಶ್ರೀಯನ್ನ ಹಾಡಿದ್ದಷ್ಟೇ ಅಲ್ಲ, ನೀವು ಗಮನಿಸಿರ್ತೀರಿ, ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ರಾಜ್ಕುಮಾರ್ ಅವರ ಕೆನ್ನೆಗೆ MGR ಮುತ್ತು ಕೊಟ್ಟಂತ ಒಂದು ಫೋಟೋ, ಅದು ಚಿಕ್ಕಮಗಳೂರು ನಾರಾಯಣ ಸ್ವಾಮಿ ಅವರು ತೆಗೆದಂತ ಚಾರಿತ್ರಿಕವಾದ ಫೋಟೋ. ಇದೇ ಪ್ರೆಸ್ ಮೀಟ್ ಅಲ್ಲಿ ಪತ್ರಕರ್ತರ ಎದುರು ಅವರು ಕಿಸ್ ಮಾಡ್ತಾರೆ, ರಾಜ್ಕುಮಾರ್ಗೆ ಮುತ್ತು ಕೊಡ್ತಾರೆ. ಇದು ರಾಜ್ಕುಮಾರ್, ಇದು ರಾಜ್ಕುಮಾರ್ ಚೇತನ್. ರಾಜ್ಕುಮಾರ್ ಎಲ್ಲಿಯೂ ಓಡಿ ಹೋಗಿ ಯಾರನ್ನ ಎಳ್ಕೊ ಬರ್ತಿರ್ಲಿಲ್ಲ. ಸದಾಶಿವರ ನಗರದ ಮನೆಯಲ್ಲೇ ಕೂತು ಇಡೀ ಭಾರತೀಯ ಚಿತ್ರರಂಗ ಅಷ್ಟೇ ಅಲ್ಲ, ಕರ್ನಾಟಕದ ಇಡೀ ಗಡಿ ಪ್ರದೇಶದ ಆಚೆ ಕೂತು ತಗಾದೆ ತೆಗೆತ ಇದ್ದಂತ ಪ್ರತಿಯೊಬ್ಬರ ಎದೆಯಲ್ಲೂ ಅವರು ಭತ್ತವನ್ನ ಕುಟ್ತಾ ಇದ್ರು, ಮುಟ್ಟಿದ್ರೆ ಜಾಗ್ರತೆ ಅಂತ. ಆಮೇಲೆ ಇಡೀ ರಾಜ್ಯ ಸುತ್ತಿ ಆವಾಗ 53 ರಸಸಂಜೆಗಳನ್ನು ಮಾಡಿದ್ದಾರೆ. 22 ಜಿಲ್ಲೆ ಇತ್ತು ಆಗ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಮನವಿ ಮೇರೆಗೆ 18 ಜಿಲ್ಲೆಗಳಲ್ಲಿ ಜಿಲ್ಲಾ ಕ್ರೀಡಾಂಗಣವನ್ನ ತನ್ನ ರಸಸಂಜೆಯ ಮೊತ್ತದ ಮೂಲಕ ಕೇವಲ ಬಸ್ಸಲ್ಲಿ ಹೋದದ್ದು, ತನ್ನೊಟ್ಟಿಗೆ ಹೋದಂತ ಕಲಾವಿದರಿಗೆ ಅವರಿಗೆ ಸೂಕ್ತ ಸಂಭಾವನೆಯನ್ನ ಕೊಡಿಸಿದ್ದ ಬಿಟ್ರೆ ರಾಜ್ಕುಮಾರ್ 1 ರೂಪಾಯಿಯನ್ನು ತೆಗೆದುಕೊಳ್ಳದೇನೆ 18 ಜಿಲ್ಲೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದ ಇಡೀ ವೆಚ್ಚವನ್ನ ತನ್ನ ರಸಸಂಜೆಯ ಮೂಲಕ ಮಾಡಿಕೊಟ್ಟಿದ್ದಾರೆ. ಚೇತನ್, ನಾಡಿಗೆ ನೀವೇನು ಕೊಟ್ಟಿದ್ದೀರಿ? ಯಾವ ಹಕ್ಕಿದೆ ನಿಮಗೆ ಇದರ ಬಗ್ಗೆ ಮಾತಾಡ್ಲಿಕ್ಕೆ? ಆ ನಂತರ ರೈತರಿಗೆ ಉಪಯೋಗ ಆಗ್ಲಿ ಅಂತ ಆಗ KMF ನ MD ಆಗಿದ್ದವರು ನನ್ನ ಸ್ನೇಹಿತ ಪ್ರೇಮನಾಥ್, ರಾಜ್ಕುಮಾರ್ ಅವರ ಸನ್ನಿಧಾನದಲ್ಲೇ ಬೆಳೆದು ಬಂದಂತ ಒಬ್ಬ ವ್ಯಕ್ತಿ. ಅವರ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು 1 ರೂಪಾಯಿಯನ್ನು ತೆಗೆದುಕೊಳ್ಳದೇನೆ KMF ಉತ್ಪನ್ನಗಳಿಗೆ ಫ್ರೀ ಆಗಿ ರಾಯಭಾರತ್ವವನ್ನು ಮತ್ತು ಪ್ರಚಾರವನ್ನು ಮಾಡಿದಂಥವರು ರಾಜ್ಕುಮಾರ್. ನಿಮ್ಮಂತ ನಟರು 4, 3, 2 ಸಿನಿಮಾ ಮಾಡಿದ ತಕ್ಷಣ ಒಂದು ರಿಬ್ಬನ್ ಕಟ್ ಮಾಡ್ಲಿಕ್ಕೆ ಕೇಳಿದ್ರು ಕೂಡ ಲಕ್ಷ ದುಡ್ಡನ್ನ ಕೇಳುವಂತ ಈ ದಿನಗಳಲ್ಲಿ ರಾಜ್ಕುಮಾರ್ ಏನ್ ಮಾಡಿದ್ದಾರೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ರಾಜ್ಕುಮಾರಿಗೆ 2.5 ಎಕರೆ ಕೊಟ್ಟದ್ದು ಜಾಸ್ತಿ ಆಯ್ತೋ ಅಥವಾ 2.5 ಎಕರೆ ಕೊಡುವ ಮೂಲಕ ರಾಜ್ಕುಮಾರನ್ನ ಸಮಾಧಿ ಕಟ್ಲಿಕ್ಕಾದ್ರೂ ಈ ಸರ್ಕಾರ ಗುರುತಿಸ್ತಲ್ಲ ಅನ್ನುವಂತ ಒಂದು ನಾಚಿಕೆ ನಾವು ಪಡಬೇಕೋ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ದೆಹಲಿ ಕನ್ನಡ ಸಂಘ, ದುಬೈ ಕನ್ನಡ ಸಂಘ, ಮುಂಬೈ ಕನ್ನಡ ಸಂಘದ ಕಟ್ಟಡಗಳಿಗೆ ರಸಸಂಜೆಯ ಮೂಲಕ ಹಣವನ್ನ ಒದಗಿಸಿದ್ದು ಇದೇ ರಾಜ್ಕುಮಾರ್. KEB ಆವಾಗ ನೌಕರರ ಭವನ ಸಂಪೂರ್ಣವಾಗಿ ರಸಸಂಜೆಯ ಮೂಲಕ ಕಟ್ಟಿಸಿಕೊಟ್ಟದ್ದು, ಅದರ ಮೊತ್ತವನ್ನ ಸಿದ್ಧಗೊಳಿಸಿಕೊಟ್ಟದ್ದು ರಾಜ್ಕುಮಾರ್. ರಸಸಂಜೆ ಮೂಲಕ ಹೆಣ್ಮಕ್ಳಿಗೆ ನಿಮ್ಗೆ ಸಿನಿಮಾ ನಾಯಕಿ ಮಾಡ್ತೇನೆ, ನಿಮ್ಗೆ ಕೆಲಸ ಕೊಡ್ತೇನೆ, ಲವ್ ಮಾಡ್ತೇನೆ ಅಂತ ಹೇಳಿ ಕರ್ಕೊಂಡೋಗಿ ಅರ್ಧ ದಾರಿಯಲ್ಲಿ ಅವರನ್ನ ಬಿಟ್ಟು ಅತಂತ್ರಗೊಳಿಸಿದಂತ ಹೆಣ್ಮಕ್ಳಿಗೆ ಮತ್ತೆ ಬದುಕಿಗೆ ಮತ್ತೆ ಕುಟುಂಬಕ್ಕೆ ವಾಪಸ್ ತರುವಂತ ಒಂದು ಪುಣ್ಯದ ಕೆಲಸಕ್ಕೆ ಆಗ SP ಆಗಿದ್ದಂತ ಕೆಂಪಯ್ಯನವರು ಕೈ ಹಾಕಿದಾಗ ಮೈಸೂರಿನ ಶಕ್ತಿಧಾಮಕ್ಕೆ 60 ಲಕ್ಷಕ್ಕೂ ಹೆಚ್ಚು ಇಡಗಂಟನ್ನ ತನ್ನ ರಸಸಂಜೆಯ ಮೂಲಕ ಒಟ್ಟು ಮಾಡಿ ಕೊಟ್ಟವರು ಯಾರು ಗೊತ್ತಾ? ರಾಜ್ಕುಮಾರ್. ಈ ನಾಡಿನ 450ಕ್ಕೂ ಹೆಚ್ಚು ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ನೆಲೆ ಮತ್ತು ಅದರ ಕಟ್ಟಡವನ್ನ ಕಟ್ಟಲಿಕ್ಕೆ ರಸಸಂಜೆಯನ್ನ ಮಾಡಿ ಹಣವನ್ನ ಒಗ್ಗೂಡಿಸಿಕೊಟ್ಟದ್ದು ಇದೇ ರಾಜ್ಕುಮಾರ್. ಬೇಕಾ ಇನ್ನು? ಡಬ್ಬಿಂಗ್ ವಿರುದ್ಧ ಚಳವಳ ಮಾಡಿದವರು ಯಾರು? ನಿರ್ಣಾಯಕ ಹಂತಕ್ಕೆ ನಿಂತವರು ಯಾರು? ಆಂಧ್ರದ ಜಲಪ್ರಳಯಕ್ಕೆ ಫ್ಲಡ್ಗೆ ಭಿಕ್ಷೆ ಬೇಡಿ ದುಡ್ಡು ಕೊಡುವಂತ ಕೆಲಸ ಮಾಡಿದ್ಯಾರು? ಕಾರ್ಗಲ್ಗೋಸ್ಕರ ಇಡೀ ಬೆಂಗಳೂರಿನ ಬೀದಿಗಳಲ್ಲಿ ಬ್ಯಾಗ್ ಹಿಡಿದು ಹೊರಟವ್ರು ಯಾರು? ರಾಜ್ಕುಮಾರ್ ತಾನೇ. ಅದು ತಾನು 5 ಲಕ್ಷವನ್ನ ಮೊದಲು ಚೀಲದಲ್ಲಿ ಹಾಕಿ ಏನು ಬೇರೆಯವ್ರ ಹತ್ರ ದುಡ್ಡು ಕೊಡಿ, ನಾನು ಮಾತ್ರ ಹಾಗೆ ಸುಮ್ಮನುಳಿತೇನೆ ಅಂತ ಹೇಳಿದಂತ ಮನುಷ್ಯ ಅಲ್ಲ. ಏನಂತ ಮಾಡಿದಿರಿ? ತನ್ನ ಸಿನಿಮಾ ಮಾಡದೇನೆ ಬೇರೆಯವರ ಸಿನಿಮಾ ಮಾಡಿ ಹಣ ಕಳ್ಕೊಂಡು ಬೀದಿಗೆ ಬಂದಂತ ನಿರ್ಮಾಪಕರಿಗೆ ಕೇವಲ 1 ರೂಪಾಯಿ ತೆಗೆದುಕೊಂಡು 11ಕ್ಕೂ ಹೆಚ್ಚು ಸಿನಿಮಾ ಮಾಡಿಕೊಟ್ಟಿದ್ದು ರಾಜ್ಕುಮಾರ್. ಕನ್ನಡದ ಸಿನಿಮಾ ಕಾರ್ಮಿಕರು ಯಾರೇ ಮದುವೆ ಆಗಲಿ, ಯಾರೇ ಮನೆ ಕಟ್ಟಲಿ,
25ರಿಂದ 35 ಸಾವಿರದ ಇಡುಗಂಟು ಅವ್ರ ಮನೆಗೆ ಹೋಗ್ತಾ ಇತ್ತು. ಪಾರ್ವತಮ್ಮನವರ ನಿತ್ಯ ಕಾಯಕ ಆಗಿತ್ತು. ಏನ್ ತಿಳ್ಕೊಂಡಿದ್ರಿ ಚೇತನ್? ರಾಜ್ಕುಮಾರ್ ಈ ನಾಡಿಗೆ ಕೊಟ್ಟದ್ದು ಕೊಡುಗೆಯನ್ನ ನಿಮಗೆ ಗಂಟೆಗಟ್ಲೆ ವಿವರಿಸ್ತೇನೆ ಬನ್ನಿ. ಸಿನಿಮಾದ ಒಳಗಿಂದ ಏನ್ ಕೊಟ್ರು, ಸಿನಿಮಾದ ಹೊರಗಿಂದ ಏನ್ ಕೊಟ್ರು, ಭಾಷೆ, ನೆಲ, ಜಲ ಪ್ರತಿ ಒಂದಕ್ಕೂ ರಾಜ್ಕುಮಾರ್ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಕೊಟ್ಟ ಕೊಡುಗೆಗಳನ್ನ ಕನ್ನಡದ ಮುತ್ತಿನ ಕತೆ ನನ್ನ ಪುಸ್ತಕ ಓದಿ ದಾಖಲಿಸಿದ್ದೇನೆ. ಆಮೇಲೆ ನೀವು ರಾಜ್ಕುಮಾರ್ ಸಮಾಧಿಗೆ ಕೊಟ್ಟ ವಿಚಾರ ಮಾತಾಡಿದ್ರಲ್ಲ, ನಿಮ್ಗೊಂದು ಸಣ್ಣದು, ಈ ನಮ್ಮ ನಕಲಿ ಗಾಂಧಿ ಕುಟುಂಬಕ್ಕೆ ದೆಹಲಿ ಅಂತ ಇಡೀ ದೇಶದ ಆಡಳಿತ ಕೇಂದ್ರ ಬಿಂದುವಿನಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾ ನಿಮಗೆ? ನೆಹರು ಸಮಾಧಿಗೆ 52.6 ಎಕರೆ, ಇಂದಿರಾ ಗಾಂಧಿ ಸಮಾಧಿಗೆ 45 ಎಕರೆ, ರಾಜೀವ್ ಗಾಂಧಿ ಸಮಾಧಿಗೆ 15 ಎಕರೆ, ನೆಹರು ಪುಸ್ತಕಾಲಯಕ್ಕೆ 30 ಎಕರೆ, 10 ಜನಪಥ ಸೋನಿಯಾ ನಿವಾಸ 3.75 ಎಕರೆ, 12 ತುಘಲಕ್ ರೋಡ್ ರಾಹುಲ್ 1.24 ಎಕರೆ, ಇನ್ನೂ ಒಂದು 2-3 ಸೇರಿಸಬೇಕು. ಆವಾಗ ಒಟ್ಟು ಎಷ್ಟು ಗೊತ್ತಾ? ಇದೇ ಗಾಂಧಿ ಕುಟುಂಬಕ್ಕೆ 154.1 ಎಕರೆಯನ್ನ ಕೊಡಲಾಗಿದೆ. ಹೋರಾಟ ಮಾಡಿ. ನೀವು ಹೇಳ್ತೀರಲ್ಲ, ಇನ್ನು ಮುಂದಿನ ದಿನಗಳಲ್ಲಿ 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರ ಅದನ್ನು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಗಳ ಲಾಭದಿಂದ ಅಲ್ಲ. ರಾಜ್ಕುಮಾರ್ ಸಮಾಧಿ ಮಾಡೋದ್ರಿಂದ ಯಾವ ಪಕ್ಷಕ್ಕೆ ಎಷ್ಟು ಮತ ಬರುತ್ತೆ ಚೇತನ್? ರಾಜ್ಕುಮಾರ್ ಯಾವತ್ತಾದ್ರೂ ರಾಜಕೀಯಕ್ಕೆ ಸಮೀಕರಿಸಿಕೊಂಡವ್ರೇನು? ರಾಜ್ಕುಮಾರ್ ಯಾವತ್ತಾದ್ರೂ ರಾಜಕೀಯ ದೃಷ್ಟಿಯನ್ನ ಇಟ್ಟುಕೊಂಡು ಕೆಲಸ ಮಾಡಿದ್ದಾರೆ ಅಂತ ಭಾವಿಸಿದ್ರ? ನಿಮ್ಮ ಹಾಗೆ ನೀವು ಇವತ್ತು ಇಷ್ಟೆಲ್ಲ ಕೆಲಸ ಮಾಡೋದು ನಿಮ್ಮ ಅಲ್ಟಿಮೇಟ್ ಗುರಿ ಏನು ಅಂತ ನಮ್ಗೆ ಗೊತ್ತಿಲ್ಲ ಅಂತ ಭಾವಿಸಿದ್ರೇನು? ಒಂದಲ್ಲ ಒಂದಿನ ಬಾವುಟ ಇಟ್ಕೊಂಡು ಬರ್ತೀರಿ ಯಾವುದೋ ಪಕ್ಷದ ಹೆಸರಿನಲ್ಲಿ. ನಿಮ್ಮಂತವ್ರು ಹೀಗೆಲ್ಲ ಮಾಡಿದವರನ್ನ ನಾವು ಗಮನಿಸಿದ್ದೇವೆ. ಬೆಳಗೆರೆ ರಂಗನ ಬೆಟ್ಟದ ಸುದರ್ಶನ್ ಅಂತವ್ರನ್ನ ಬಿಟ್ರೆ ನಮಗೇನು ಗೊತ್ತಿಲ್ಲ ಅಂತ ಭಾವಿಸ್ಬೇಡಿ. ನಿಮ್ಮ ಅಜೆಂಡಾ ಏನು ಅಂತಲೂ ಗೊತ್ತು, ನಿಮ್ಮ ಇಡೀ NGOಗಳ ಹಣೆ ಬರ ಏನು ಅಂತ ಗೊತ್ತಿದ್ದೇ ಕೇಂದ್ರ ಸರ್ಕಾರ ವಿದೇಶಿ ಫಂಡ್ ಅನ್ನ ಬ್ಲಾಕ್ ಮಾಡಿದ್ದು. ಆ ಹಣದಿಂದ ಏನೇನು ಮಜಾ ಉಡಾಯಿಸ್ತೀರಿ ಅಂತ ಗೊತ್ತಿದ್ದೇ ಬ್ಲಾಕ್ ಮಾಡಿದ್ದು. ಏನಂತ ಭಾವಿಸಿದ್ರಿ? ಮಾಡಿ. ಈ ಎಲ್ಲ ಅಂಕಿಅಂಶ ಕೊಟ್ಟನಲ್ಲ ನಿಮಗೆ. ಗಾಂಧಿ ಕುಟುಂಬದ 154 ಎಕರೆಯ ವಿರುದ್ಧ ಹೋರಾಟ ಮಾಡಿ. ಆಡುವ ಮಾತಿಗೆ ಒಂದು ಕನಿಷ್ಠ ಮಟ್ಟದ ಬೆಲೆ ಇರಬೇಕು, ಮೌಲ್ಯ ಇರಬೇಕು, ವಿವೇಚನೆ ಇರಬೇಕು. ನಿಮ್ಮಂತವ್ರು ಬಹಳ ಓದ್ಕೊಂಡಿದ್ದೇನೆ ಅಂತ ಪೋಸ್ ಕೊಡ್ತಿರಲ್ಲ, ಸಾಹಿತ್ಯದ ಬಗ್ಗೆ, ವೇದೋಪನಿಷತ್ತುಗಳ ಬಗ್ಗೆ, ಆ ಭಗವಾನ್ ಹಾಗೇನೆ ಹಿಂದಿಲ್ಲ ಮುಂದಿಲ್ಲ, ತಳ ಇಲ್ಲ ಬುಡ ಇಲ್ಲ, ಅರಿವಿನ ಯಾವುದೇ ಒಂದು ಬೋಧೆಯೂ ಇಲ್ಲ, ಬಾಯಿಗೆ ಬಂದಾಗ ಮಾತಾಡೋದು ನಿಮ್ಮಂತವ್ರು. ಪ್ರಕಾಶ್ ರಾಜು ನೋಡಿ, ರಾಜ್ಕುಮಾರ್ ಅವರನ್ನ ಮುಟ್ಲಿಕ್ಕೆ ಬರಬೇಡಿ. ನಿಮ್ಮ ಹಲವು ಅಧಿಪ್ರಸಂಗಗಳನ್ನ, ಎಡವಟ್ಟುಗಳನ್ನ, ಅಧ್ವಾನಗಳನ್ನ, ಧರ್ಮದ ಹೆಸರಿನಲ್ಲಿ ನೀವು ಮಾಡುವಂತ ಉದ್ದಟತನಗಳನ್ನ ನಾವು ಗಮನಿಸಿದ್ದೇವೆ, ಸುಮ್ಮನಿದ್ದೇವೆ. ಆದರೆ ರಾಜ್ಕುಮಾರ್ ಅಂತ ಒಬ್ಬ ಯುಗ ಪುರುಷನ ಮೇಲೆ ಅವಧೂತ ಪ್ರಜ್ಞೆಯಲ್ಲಿ ಬೆಳೆದಂತ ಈ ನಾಡಿನ ಸಾಂಸ್ಕೃತಿಕ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಾಗ ನಿಮ್ಮ ನಾಲಿಗೆ ಮತ್ತು ನಿಮ್ಮ ಧ್ವನಿ ನಿಮ್ಮ ಅರಿವಿನ ಹಿಡಿತದಲ್ಲಿ ಇರಲಿ. ಆಮೇಲೆ ಇನ್ನೊಂದು ಕೊನೆಯದಾಗ ಒಂದು ಮಾತನ್ನು ಹೇಳ್ತೇನೆ. ಕಲಾವಿದರ ಒಕ್ಕೂಟ ಇದೆ, ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ಚೇಂಬರ್ ಇದೆ. ಯಾರೂ ಕೂಡ ಈ ಚೇತನ್ ಅವರ ಈ ಉದ್ದಟತನದ ಈ ಅಪ್ರಬುದ್ಧ ಹೇಳಿಕೆಗೆ, ರಾಜ್ಕುಮಾರ್ಗೆ ಅವಮಾನಿಸುವಂತ ಮಾತಾಡಿದ್ದಕ್ಕೆ ತುಟಿಯೊಡೆದಿಲ್ಲ. ಯಾವ ಕರ್ಮಕ್ಕೆ ನೀವು ಈ ಸಂಘ ಸಂಸ್ಥೆಯ ಒಂದು ಅಧಿಕಾರದಲ್ಲಿ ಕೂತಿದ್ರಿ ಅಂತ ಕೇಳ್ತೇನೆ ನಾನು. ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ, ಅನಭಿಷಿಕ್ತ ದೊರೆ. ಇಡೀ ಚಿತ್ರರಂಗ ಇವತ್ತು ಚಿತ್ರಗಳು ಇಲ್ಲ, ಬರುವ ಚಿತ್ರಗಳಿಗೆ ಜನಗಳು ಇಲ್ಲ, ಆದಾಯವೂ ಇಲ್ಲ. ಇಡೀ ಚಿತ್ರರಂಗವೇ ಸಂಪೂರ್ಣವಾಗಿ ಕುಸಿದು ನಿರ್ನಾಮ ಆಗುವ ಹಂತಕ್ಕೆ ಬಂದಿದೆಯಲ್ಲ. ಆದ್ರೆ ರಾಜ್ಕುಮಾರ್ ತನ್ನ ಹೆಗಲ ಮೇಲೆ ದಶಕಗಳ ಕಾಲ ಚಿತ್ರರಂಗವನ್ನ ಹೊತ್ತು ಇಡೀ ಚಿತ್ರರಂಗವನ್ನ ಸದೃಢವಾಗಿ ಕಟ್ಟಿದಂತ ಒಬ್ಬ ನೇತಾರ. ಅಂಥವರಿಗೆ ಇವತ್ತು ಈ ಪುಟಗೋಸಿ ಚೇತನ್ ಆಡ್ತಾ ಇದಾರಲ್ಲ ಈ ಮಾತು, ಸಮಾಧಿಗೆ ಜಾಗ ಕೊಟ್ಟಿದ್ದೇ ತಪ್ಪು. ಯಾಕೆ ಕೊಡಬೇಕಾಗಿತ್ತು? ಅವರು ಮಹಾನ್ ನಟ ಇರಬಹುದು, ಆದ್ರೆ ಸಮಾಧಿಗೆ ಜಾಗ ಯಾಕೆ ಕೊಡಬೇಕು ಅನ್ನುವಂತ ಉದ್ದಟತನದ ಮಾತಾಡಿದಾಗ್ಲೂ ಕೂಡ ಕನ್ನಡದ ಪ್ರಾತಿನಿಧಿಕ ಸಂಸ್ಥೆಗಳು, ಅದರ ಮುಖ್ಯಸ್ಥರು, ಅದರ ಜವಾಬ್ದಾರಿ ವಹಿಸಿದಂತವರು ಮೌನವಾಗಿದ್ದಾರೆ. ಇದು ಅತ್ಯಂತ ಅಕ್ಷಮ್ಯ. ಕೇವಲ ರಾಜ್ಕುಮಾರ್ ಅವರೊಬ್ಬರಿಗೆ ಸಮಾಧಿಗೆ ಜಾಗ ಕೊಟ್ಟದ್ದು ಭಾರತ ದೇಶದ ಒಂದು ದಾಖಲೆ ಅಲ್ಲ. ಚೇತನ್ ಅವರೇ MGR ಕೊಟ್ಟಿದ್ದಾರೆ, NTR ಕೊಟ್ಟಿದ್ದಾರೆ, ಜಯಲಲಿತಾ ಅವರು ಕೊಟ್ಟಿದ್ದಾರೆ. ಹೀಗೆ ಅಲ್ಲಿ ಬಹಳ ದೊಡ್ಡ ಲಿಸ್ಟು ಮುಂದುವರಿತದೆ. ರಾಜಕಾರಣಿಗಳಿಗೆ ಅಥವಾ ಇನ್ನಿತರ ಬೆಂಗಳೂರಿನಲ್ಲಿ ಕೆರೆಯನ್ನ ನುಂಗಾಕ್ತಾ ಇದಾರಲ್ಲ, ಅಥವಾ ತಾನು ಅಧಿಕಾರದಲ್ಲಿದ್ದೆ ಅನ್ನುವ ರಾಜಕಾರಣಿಗಳು ಎಷ್ಟು ಜನ ಸರ್ಕಾರದ ಭೂಮಿಯನ್ನ, ಗೋಮಾಳವನ್ನ ನುಂಗಿ ನೀರು ಕುಡಿತಾ ಇಲ್ವಾ? ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅದರ ಇಡೀ ಒಂದು ವಿಶ್ವರೂಪದ ವಿವರಣೆ ಬೇಕು ಅಂತಾದ್ರೆ
ನಮ್ಮ NR ರಮೇಶ್ ಅವ್ರ ಹತ್ರ ಕೂತ್ಕೊಳ್ಳಿ 2 ದಿನ. ಇಡೀ ಕರ್ನಾಟಕದ ಮತ್ತು ಬೆಂಗಳೂರಿನ ಭೂಗಳ್ಳರ 100% ನಿಮಗೆ ದಾಖಲೆ ಕೊಡ್ತಾರೆ. ಹೋರಾಟ ಮಾಡಿ. ಒಬ್ಬ ಕಲಾವಿದನಿಗೆ ಈ ನಾಡು ನುಡಿ ಭಾಷೆ ನೆಲ ಜಲ ಜೀವನ ಪೂರ್ತಿ ಹೋರಾಟ ಮಾಡದಂತ ಒಬ್ಬ ಮುತ್ಸದ್ದಿ ರಾಜ್ಕುಮಾರ್ ಅವರಿಗೆ 2.5 ಎಕರೆ ಕೊಟ್ಟದ್ದು ನಿಮಗೆ ಹೊಟ್ಟೆ ಉರಿ ಆಗೋಯ್ತಲ್ಲ. ಒಂದು ರಾಷ್ಟ್ರೀಯ ಮಟ್ಟದ ಒಂದು ಪ್ರಶ್ನಾರ್ಹವಾದಂತ ಒಂದು ಕೆಲಸವಾಗಿ ನಿಮ್ಮ ಕಣ್ಣೆದುರು ಕಾಣುತ್ತೆ. 20 ವರ್ಷದ ನಂತರ ಮಹಾಪರಾಧ ಆಗೋಯ್ತು ಅಲ್ಲ. ಎಂಥ ನೀಚತನ್ರಿ, ಎಂಥ ಸಣ್ಣತನ್ರಿ. ಒಂದಿಷ್ಟು ಬುದ್ಧಿ ಅಂತ ಇದ್ದಿದ್ರೆ ಈ ತರದ ಮಾತನಾಡುವ ಮೂಲಕ ನೀವು ಇಡೀ ಕರ್ನಾಟಕದ ಅಣ್ಣವರ ಅಭಿಮಾನಿಗಳು ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಗಣ್ಯರ ಎದುರು, ಈ ನಾಡಿನ ಚರಿತ್ರೆಯ ಎದುರು ನೀವು ಬೆತ್ತಲಾಗ್ತಾ ಇರ್ಲಿಲ್ಲ. ಕ್ಯಾಕರ್ಸಿ ಉಗಿತಾರೆ ನಿಮಗೆ. ನಿಮ್ಮ ಮಾತು ಎಂತ ವಿಷ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆ ದಿಟ್ಟಿಸಿ ನೋಡಿ, ಗೊತ್ತಾಗುತ್ತೆ. ನಮಸ್ತೆ.